going to tell about few myths. What is this myth in endometriosis? See, a woman has completed the family. She doesn't bother to have a child. She has undergone TL or using any contraception. But still there is endometriotic cyst, small one, or she may have pain, or she may have pain during relationship. For that, for young women, we won't advise any surgeries. There are surgical, as I told you, the pain management too, but it can recur. So what do we do for this? So we give a treatment called medical menopause. What does this mean, medical menopause? We give tablets so that it blocks the stimulation from the brain for egg to be released. This is called medical menopause. But when this happens, the woman will not even have periods. So she may be biased. ಅಕ್ಕಪಕ್ಕದವ್ರ ಮನೆಯವ್ರು ಹೇಳಿದ್ರು ನಿನಗೆ ಪೀರಿಯಡ್ಸೇ ಆಗಲ್ಲ, ಕೆಟ್ಟ ಬ್ಲಡ್ ನಿಂತೋಗ್ಬಿಡ್ತತೆ, ನಿನಗೆ ತೊಂದರೆ ಆಗ್ಬಿಡ್ತತೆ, ದಪ್ಪ ಆಗ್ಬಿಡ್ತೀಯಾ, ತೊಂದರೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ನೋ, ದಿಸ್ ಈಸ್ ಎ ಮಿತ್. ಇದು ಸುಳ್ಳು. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಮೆಡಿಸನ್ಸು ಬ್ರೈನ್ ಮೇಲೆ ಹ್ಯಾಕ್ ಮಾಡಿ ಎಗ್ ರಿಲೀಸ್ ಮಾಡಲ್ಲ, ಆದ್ರಿಂದ ಗರ್ಭಚೀಲದ ಪದ್ರ ಬೆಳೆಯಲ್ಲ. ಸೊ ಕೆಟ್ಟ ಬ್ಲಡ್ ಉತ್ಪತ್ತಿನೇ ಆಗಲ್ಲ, ಕೆಟ್ಟ ಬ್ಲಡ್ ಇರೋದೇ ಇಲ್ಲ. ಸೊ ಎನಿ ಒನ್ ಆಫ್ ದಿ ಮ್ಯಾನೇಜ್ಮೆಂಟ್ ಯು ಕ್ಯಾನ್ ಆಪ್ಟ್. ಮಾತ್ರೆಗಳು ತಗೊಳ್ಳೋರು ಕಂಟಿನ್ಯೂಸ್ ಆಗಿ ಮಾತ್ರೆ ತಗೊಳ್ಬೋದು. ಇಂಜೆಕ್ಷನ್ ಬೇಕು ಅಂದವರು ವರ್ಷಕ್ಕೆ 4 ಇಂಜೆಕ್ಷನ್ ಅಷ್ಟೇ. ಅಂದಾಜು 12 ವೀಕ್ಸ್ ಒಂದ್ಸತಿ 4 ಇಂಜೆಕ್ಷನ್ ತಗೊಂಡ್ರೆ ಪೀರಿಯಡ್ಸೇ ಆಗಲ್ಲ. ಆವಾಗ ಎಂಡೋಮೆಟ್ರಿಯೋಸಿಸ್ ಬೆಳೆಯೋದೇ ಇಲ್ಲ. ಇದ್ರ ಜೊತೆಲಿ ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ, ಗರ್ಭಚೀಲ ಪದ್ರನೂ ದಪ್ಪ ಆಗಿರುತ್ತೆ, ಅದೂ ದಪ್ಪ ಆಗಲ್ಲ. ಇದು ಫ್ಯಾಂಟಾಸ್ಟಿಕ್ ಮ್ಯಾನೇಜ್ಮೆಂಟ್. ಇದನ್ನು ನಾವು ಕಾಂಟ್ರಾಸೆಪ್ಷನ್ಗೂ ಉಪಯೋಗಿಸ್ತೀವಿ. ನೋಡಿ, ಅಬ್ರಾಡಲ್ಲಿ ಇರೋರೆಲ್ಲರೂ ಇದನ್ನು ಯೂಶ್ವಲ್ ಆಗಿ ತಗೊಂಡ್ಬಿಡ್ತಾರೆ. ಯಾತಕ್ಕೆ ಅಂತಂದರೆ ಅವ್ರಿಗೆ ಕಾಯಿಲೆನೇ ಬರಕ್ಕೆ ಹೋಗಲ್ಲ, ಫೈಬ್ರಾಯ್ಡು ಬರಲ್ಲ, ಅಡಿನೋಮಯೋಸಿಸ್ಸು ಬರಲ್ಲ, ಎಂಡೋಮೆಟ್ರಿಯೋಸಿಸ್ಸು ಬರಲ್ಲ. ಯಾತಕ್ಕೆ ಅಂತಂದರೆ ದೇ ಆರ್ ಆಲ್ ವೆರಿ ಆಕ್ಟಿವ್, ತೊಂದರೆನೂ ಬರಲ್ಲ. ಯಾತಕ್ಕೆ ಅಂತಂದರೆ ದೇ ಲವ್ ಸ್ವಿಮ್ಮಿಂಗ್, ದೇ ಗೋ ಫಾರ್ ಹಾರ್ಸ್ ರೈಡಿಂಗ್. ಸೊ ಪೀರಿಯಡ್ಸ್ ಆಯಿತು ಅಂತಂದರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಇದು ಕೆಟ್ಟ ಬ್ಲಡ್ ಅಲ್ಲ, ದಯವಿಟ್ಟು ಅಡಾಪ್ಟ್ ಮಾಡಿ. ಅಕ್ಕಪಕ್ಕದವ್ರು ಹೇಳಿರೋದನ್ನ ದಯವಿಟ್ಟು ಕೇಳಬೇಡಿ, ತೊಂದರೆ ಅಂತೂ ಆಗಲ್ಲ. ಅದೇ ಜ್ಞಾಪಕ ಇಟ್ಕೊಬೇಕು, ನೀವೆಲ್ಲರೂ 6 ತಿಂಗಳಿಗೊಂದ್ಸತಿ ಸ್ಕ್ಯಾನ್ ಮಾಡಿಸ್ಬೇಕು, ಮತ್ತು CA 125 ಮಾಡಿಸ್ಬೇಕು. ಓಕೆ, ಇವತ್ತು ಮೆಸೇಜ್ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ನಿಮಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಎ ಗುಡ್ ಸಜೆಷನ್ called medical menopause.